ಇಂದಿರಾ ಗಾಂಧಿಗಿದ್ದ ಧೈರ್ಯ ಪ್ರಧಾನಿ ಮೋದಿಗೆ ಇಲ್ಲ. ಮೇ 9ರ ರಾತ್ರಿ ಅಮೆರಿಕದ ಉಪಾಧ್ಯಕ್ಷರು ನನ್ನೊಂದಿಗೆ ಮಾತನಾಡಲು 4-5 ಬಾರಿ ಪ್ರಯತ್ನ ಪಟ್ಟರು. ಪಾಕಿಸ್ತಾನದ ಉದ್ದೇಶ ಅದೇ ಆಗಿದ್ರೆ ನಾವು ಇನ್ನೂ ಹೆಚ್ಚು ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತೇವೆ. ನಾವು ಗುಂಡುಗಳಿಗೆ ಬದಲಿಯಾಗಿ ಬೆರಂಗಿಗಳಿಂದಲೇ ಉತ್ತರವನ್ನ ಕೊಡ್ತೇವೆ. ನಾವು ಮೊದಲೇ ಹೇಳಿದ್ವಿ. ಅದರಂತೆ ಮೇ 10ರ ಬೆಳಗಿನ ಹೊತ್ತಿಗೆ ನಾವು ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ನಾಶ ಮಾಡಿದ್ವಿ. ನಮ್ಮ ಸೇನೆಯು ಏಪ್ರಿಲ್ 22ರ ದಾಳಿಗೆ 22 ನಿಮಿಷಗಳಲ್ಲಿ ನಿಖರ ದಾಳಿಗಳನ್ನ ಮಾಡುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿತ್ತು ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಯಾವುದೇ ದೇಶ ಪಾಕಿಸ್ತಾನವನ್ನ ಖಂಡಿಸಿಲ್ಲ. ಇದರರ್ಥ ಇಡೀ ಜಗತ್ತು ಭಾರತವನ್ನ ಪಾಕಿಸ್ತಾನಕ್ಕೆ ಸಮನವಾಗಿ ನೋಡ್ತಾ ಇದೆ. ಇಂದಿರಾ ಗಾಂಧಿಗಿದ್ದ ಧೈರ್ಯ ಪ್ರಧಾನಿ ಮೋದಿಗೆ ಇಲ್ವಾ? ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದಾಳಿ ಮಾಡಿತ್ತು. ಈ ವೇಳೆ ಅಮೆರಿಕ ಸೂಚನೆ ಕೊಟ್ಟಿದ್ರಿಂದ ಭಾರತ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿತ್ತು ಅಂತ ಹೇಳಲಾಗಿತ್ತು. ಆದರೆ ಪ್ರಧಾನಿ ಮೋದಿ ಇದನ್ನ ನಿರಾಕರಿಸುತ್ತಾ ಬಂದರು. ಆದರೂ ಕೂಡ ಈ ವಿಚಾರ ಸಂಸತ್ತಿನಲ್ಲಿ ದೊಡ್ಡ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು. ವಿರೋಧ ಪಕ್ಷ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸಂಸತ್ ಅಧಿವೇಶನದಲ್ಲಿ ಗದ್ದಲ ಎಬ್ಬಿಸಿವೆ. ಈ ಮಧ್ಯೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಆರೋಪಗಳಿಗೆ ತಕ್ಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸಂಸತ್ತಿನಲ್ಲಿ ಮಾತನಾಡಿರುವಂತಹ ಪ್ರಧಾನಿ ಮೋದಿ ಮೇ 9ರಂದು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರೊಂದಿಗಿನ ತಮ್ಮ ದೂರವಾಣಿ ಸಂಭಾಷಣೆಯ ಬಗ್ಗೆ ಹೇಳಿದ್ದಾರೆ. ಮೇ 9ರ ರಾತ್ರಿ ಅಮೆರಿಕದ ಉಪಾಧ್ಯಕ್ಷರು ನನ್ನೊಂದಿಗೆ ಮಾತನಾಡಲು 4-5 ಬಾರಿ ಪ್ರಯತ್ನ ಪಟ್ಟಿದ್ದರು. ಆನಂತರ ನಾನೇ ಅವರಿಗೆ ಕರೆ ಮಾಡಿ 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದೆ ಅಂತ ಮೋದಿ ಹೇಳಿದ್ದಾರೆ. ಪಾಕಿಸ್ತಾನವು ದೊಡ್ಡ ಪ್ರಮಾಣದ ದಾಳಿ ಮಾಡಲು ಪ್ರಯತ್ನ ಮಾಡುತ್ತಿದೆ ಅಂತ ಅವರು ನನಗೆ ದೂರವಾಣಿಯ ಮೂಲಕ ಹೇಳಿದರು. ಪಾಕಿಸ್ತಾನದ ಉದ್ದೇಶ ಅದೇ ಆಗಿದ್ರೆ ನಾವು ಇನ್ನೂ ಹೆಚ್ಚು ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತೇವೆ ಮತ್ತು ಅವರು ಅದಕ್ಕೆ ಭಾರಿ ಬೆಲೆ ತೆರಬೇಕಾಗತ್ತೆ ಅಂತ ನಾನು ಹೇಳಿದ್ದೆ ಅಂತ ಮೋದಿ ಹೇಳಿದ್ದಾರೆ. ನಾವು ಗುಂಡುಗಳಿಗೆ ಬದಲಿಯಾಗಿ ಬೆರಂಗಿಗಳಿಂದಲೇ ಉತ್ತರವನ್ನ ಕೊಡ್ತೇವೆ. ನಾವು ಮೊದಲೇ ಹೇಳಿದ್ವಿ. ಅದರಂತೆ ಮೇ 10ರ ಬೆಳಗಿನ ಹೊತ್ತಿಗೆ ನಾವು ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ನಾಶ ಮಾಡಿದ್ವಿ. ಇದು ನಮ್ಮ ಉತ್ತರ, ನಮ್ಮ ಸ್ಫೂರ್ತಿ, ಹೀಗಂತ ಮೋದಿ ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕದನ ವಿರಾಮಕ್ಕೆ ಟ್ರಂಪ್ ಅವರೇ ಕಾರಣ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದು ಸಂಸತ್ ಇದಕ್ಕೆ ಉತ್ತರಿಸಬೇಕು ಅಂತ ಒತ್ತಾಯಿಸಿದ್ರು. ಇಂದು ಭಾರತದಿಂದ ಬರುವ ಪ್ರತಿಯೊಂದು ಪ್ರತಿಕ್ರಿಯೆಯೂ ಕೂಡ ಮೊದಲಿಗಿಂತ ಬಲವಾಗಿದೆ ಅಂತ ಪಾಕಿಸ್ತಾನ ಅರಿತುಕೊಂಡಿದೆ. ಭವಿಷ್ಯದಲ್ಲಿ ಅಗತ್ಯವಿದ್ದರೆ ಭಾರತ ಏನು ಬೇಕಾದರೂ ಮಾಡಬಹುದು ಅಂತ ಮೋದಿ ಹೇಳಿದರು. ಈ ಒಂದು ಕಾರ್ಯಾಚರಣೆಯನ್ನ ನಿಲ್ಲಿಸುವಂತೆ ವಿಶ್ವದ ಯಾವುದೇ ನಾಯಕರು ಭಾರತವನ್ನ ಕೇಳಿಲ್ಲ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತೆ ಅಂತ ನಾನು ಪುನರುಚ್ಚರಿಸಲು ಬಯಸುತ್ತೇನೆ ಅಂತ ಪಾಕಿಸ್ತಾನದಲ್ಲಿ ಏನಾದರೂ ಮಾಡಲು ಧೈರ್ಯ ಮಾಡಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ ಅಂತ ಮೋದಿ ಹೇಳಿದರು. ಕಾಂಗ್ರೆಸ್ ಪಕ್ಷವು ತನ್ನ ಸಮಸ್ಯೆಗಳಿಗೆ ಪಾಕಿಸ್ತಾನವನ್ನ ಅವಲಂಬಿಸಿದೆ ಅಂತ ಅವರು ಆರೋಪಿಸಿದ್ದಾರೆ. ಇದರಿಂದ ಕೆರಳಿದ ಕಾಂಗ್ರೆಸ್ ಸಂಸದರು ಸದನದ ಬೆಂಚುಗಳ ಮೇಲೆ ನಿಂತು ಘೋಷಣೆ ಕೂಗಿದರು. ಆಗ ಮೋದಿ ಕಾಂಗ್ರೆಸ್ ಪಕ್ಷ ಸ್ವಾರ್ಥ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಟೀಕಿಸಿದರು. ಮಂಗಳವಾರ ಸಂಜೆ 6:30ಕ್ಕೆ ತಮ್ಮ ಭಾಷಣವನ್ನ ಆರಂಭಿಸಿದ ಮೋದಿ ಭಾರತವನ್ನ ನೋಡಲು ಸಾಧ್ಯವಾಗದವರಿಗೆ ನಾನು ಕನ್ನಡಿ ಹಿಡಿಯುತ್ತೇನೆ ಅಂತ ಹೇಳಿದ್ದಾರೆ. ನಂತರ ಅವರು ಭಾರತವು ತನ್ನ ರಕ್ಷಣೆಗಾಗಿ ಕ್ರಮಗಳನ್ನ ತೆಗೆದುಕೊಳ್ಳುವುದನ್ನ ವಿಶ್ವದ ಯಾವುದೇ ದೇಶ ತಡೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತವು ಕ್ವಾಡ್, ಬ್ರಿಕ್ಸ್, ಫ್ರಾನ್ಸ್, ರಷ್ಯಾ ಮತ್ತು ಜರ್ಮನಿ ಸೇರಿದಂತೆ ಹಲವು ದೇಶಗಳಿಂದ ಬೆಂಬಲವನ್ನ ಪಡೆದಿದೆ. ಆದರೆ ನನ್ನ ದೇಶವಾಸಿಗಳ ಧೈರ್ಯಕ್ಕೆ ಕಾಂಗ್ರೆಸ್ನಿಂದ ಬೆಂಬಲ ಸಿಗ್ತಾ ಇಲ್ಲ. 3 ಅಥವಾ 4 ದಿನಗಳ ನಂತರ ಕಾಂಗ್ರೆಸ್ ಸಂತೋಷದಿಂದ 56 ಇಂಚಿನ ಎದೆ ಎಲ್ಲಿಗೆ ಹೋಯಿತು? ಮೋದಿ ಎಲ್ಲಿಗೆ ಹೋದ್ರು? ಮೋದಿ ವಿಫಲವಾಗಿದ್ದಾರೆ ಅಂತ ಹೇಳ್ತಾ ಇದೆ. ಪಹಲ್ಗಾಮ್ನಲ್ಲಿ ಜನರ ಸಾವಿನ ನಂತರವೂ ಕೂಡ ಅವರು ಇನ್ನೂ ಕೂಡ ಸ್ವಾರ್ಥ ರಾಜಕೀಯವನ್ನ ಹುಡುಕ್ತಾ ಇದ್ದಾರೆ ಮತ್ತು ಅವರು ನನ್ನನ್ನ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಮೋದಿ ಟೀಕಿಸಿದರು. ಈ ವಿಷಯದ ಬಗ್ಗೆ ಸದನವನ್ನ ಮತ್ತೊಮ್ಮೆ ಅಡ್ಡಿಪಡಿಸಲು ಪ್ರಯತ್ನಿಸಿದ ವಿರೋಧ ಪಕ್ಷಗಳನ್ನ ಸ್ಪೀಕರ್ ಖಂಡಿಸಿದರು. ನಮ್ಮ ಸೇನೆಯು ಏಪ್ರಿಲ್ 22ರ ದಾಳಿಗೆ 22 ನಿಮಿಷಗಳಲ್ಲಿ ನಿಖರ ದಾಳಿಗಳನ್ನ ಮಾಡುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿತ್ತು ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಭಾರತವು ಇಂತಹ ಕಾರ್ಯತಂತ್ರವನ್ನ ರೂಪಿಸುತ್ತಿರುವುದು ಇದೇ ಮೊದಲು. ನಾವು ಹಿಂದೆಂದೂ ಹೋಗಿರದ ಸ್ಥಳಗಳನ್ನ ತಲುಪಿದ್ದೇವೆ.
ಪಾಕಿಸ್ತಾನದ ಪ್ರತಿಯೊಂದು ಮೂಲೆಯಲ್ಲೂ ನಾವು ಭಯೋತ್ಪಾದಕ ಶಿಖರಗಳನ್ನ ನಾಶಪಡಿಸಿದ್ದೇವೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತದ ಸ್ವಾವಲಂಬನೆಯನ್ನ ಗುರುತಿಸಿಕೊಂಡಿದೆ. ಭಾರತದಲ್ಲಿ ನಿರ್ಮಿತ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಪಾಕಿಸ್ತಾನದ ದೌರ್ಬಲ್ಯವನ್ನ ಬಹಿರಂಗಪಡಿಸಿವೆ ಅಂತ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಯಾವುದೇ ದೇಶ ಪಾಕಿಸ್ತಾನವನ್ನ ಖಂಡಿಸಿಲ್ಲ. ಇದರರ್ಥ ಇಡೀ ಜಗತ್ತು ಭಾರತವನ್ನ ಪಾಕಿಸ್ತಾನಕ್ಕೆ ಸಮಾನವಾಗಿ ನೋಡ್ತಾ ಇದೆ. ಪಹಲ್ಗಾಮ್ನ ಮಾಸ್ಟರ್ ಮೈಂಡ್ ಪಾಕಿಸ್ತಾನಿ ಜನರಲ್ ಅಸೀಂ ಮುನೀರ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಊಟ ಮಾಡಿದ್ದಾರೆ ಮತ್ತು ಪ್ರಸ್ತುತ ಭಯೋತ್ಪಾದನೆಯನ್ನ ಹೇಗೆ ನಿಲ್ಲಿಸುವುದು ಎಂದು ಅಮೆರಿಕದ ಕಮಾಂಡರ್ಗಳೊಂದಿಗೆ ಚರ್ಚಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಯಾವುದೇ ಭಯೋತ್ಪಾದಕ ದಾಳಿಯು ಯುದ್ಧ ಘೋಷಣೆ ಎಂಬ ನೀತಿಯೊಂದಿಗೆ ಅವರು ಭಯೋತ್ಪಾದಕರನ್ನ ಯುದ್ಧಕ್ಕೆ ಎಳೆಯಲು ಬಯಸಿದಾಗ ದಾಳಿ ಮಾಡುವ ಹಕ್ಕನ್ನ ನೀಡಿದ್ದಾರೆ. ಭಾರತದ ಸರ್ಕಾರದ ವಿದೇಶಾಂಗ ನೀತಿಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ ವಿರೋಧ ಪಕ್ಷದ ನಾಯಕರು ಈ ಕ್ರಮವನ್ನ ಟೀಕಿಸಿದ್ದಾರೆ. ಚೀನಾ ಮತ್ತು ಪಾಕಿಸ್ತಾನವನ್ನ ಪ್ರತ್ಯೇಕವಾಗಿ ಇಡುವ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವನ್ನ ದುರ್ಬಲಗೊಳಿಸಲಾಗಿದೆ ಎಂದು ಹೇಳಿದರು.